ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ತಮ್ಲೈನ್ ನೋಡ್ತಾ ಇರಬೇಕಾದ್ರೆ ನಿಮಗೆ ಅರ್ಥ ಆಗಿರ್ಬೋದು, ಇಷ್ಟೊಂದು ವೆಜಿಟೇಬಲ್ ಎಲ್ಲ ತೋರಿಸ್ತಾ ಇರೋದು. ಹೌದು, ನಾನು ಇವತ್ತಿಲ್ಲಿ ಸೋಯಾ ಬಳಸ್ಕೊಂಡು ಗ್ರೀನಿಶ್ ಪಲಾವ್ನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಮಾಡಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು 10ರಿಂದ 12 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಸ್ವಲ್ಪ ಜಾಸ್ತಿ ಪುದೀನನ ತೊಗೊಂಡಿದ್ದೀನಿ. ಯಾಕಂದರೆ ಗ್ರೀನಿಶ್ ಆಗಿ ಇರಬೇಕು ಅಂತ ಇದನ್ನು ಮಸಾಲೆಗೆ ಮಾಡ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ತರಕಾರಿಯನ್ನು ತೋರಿಸ್ತಾ ಇದ್ದೀನಿ. 1 ಬೌಲಷ್ಟು ನೋಕೋಲು, 1 ಬೌಲಷ್ಟು ತೊಗರಿ ಕಾಳು, ಇಲ್ಲಾಂದರೆ ಹಸಿ ಬಟಾಣಿ ಇದ್ರೂ ಓಕೆ, 1 ಬೌಲಷ್ಟು ಹುಳ್ಳಿಕಾಯಿ ಮತ್ತು ಕ್ಯಾರೆಟು, ಆಲ್ರೆಡಿ 2 ಟೊಮೊಟೊನ ಉದ್ದುದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸೋಯಾಬೀನ್ನ ನೀರಿಗೆ ಹಾಕಿ ಬೇಯಿಸಿ ಅದನ್ನು ನೀಟಾಗಿ ಚೆನ್ನಾಗಿ ಚೆಕ್ ಮಾಡಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ 2 ಚಮಚ ಎಣ್ಣೆ ಮತ್ತು 2 ಚಮಚದಷ್ಟು ತುಪ್ಪನ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೋಂಪು, ಪಲಾವ್ ಎಲೆ, ಧನ್ಯ ಪುಡಿ, ಚಕ್ಕೆ, ಮೊಗ್ಗು, ಜಾಪತ್ರೆ, ಜಾಕಾಯಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಮೊಗ್ಗು, ಸ್ಟಾರು, ಏಲಕ್ಕಿ, ಒಂಚೂರು ಒಗ್ಗರಣೆಗೆ, ಒಂದು ಅರ್ಧ ಹೋಳಷ್ಟು ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಏನು 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆಯನ್ನು ತೊಗೊಂಡಿದ್ದೀನೋ ಅದನ್ನು ಹಾಕೊತಾ ಇದ್ದೀನಿ. ಯಾಕೆ ಅಂದರೆ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಚ್ ಟೇಸ್ಟ್ ಬರುತ್ತೆ ಅಂತ. ಎಸ್, ನೀವು ಕೂಡ ಲಾಸ್ಟಲ್ಲಿ ಹಾಕಿದ್ರೂ ಓಕೆ, ಇಲ್ಲ ಫಸ್ಟಲ್ಲಿ ಹಾಕಿದ್ರೂ ಓಕೆ. ನೆಕ್ಸ್ಟ್ ಅದು ಎಣ್ಣೆ ಕಾಯ್ತಿದ್ದ ಹಾಗೆ ನಾನಿಲ್ಲಿ ಚಕ್ಕೆ, ಪಲಾವ್ ಎಲೆ, ಮೊಗ್ಗು, ಅನಾನಸ್ ಹೂವು ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಹೆಚ್ಚಾಗಿ ಸೋಂಪು ಕೂಡ ಹಾಕ್ಕೊಳ್ಳಿ. ಡೈಜೆಷನ್ಗೆ ತುಂಬ ಒಳ್ಳೆಯದು. ಇದೆಲ್ಲ ಸ್ವಲ್ಪ ರೆಡ್ಡಿಶ್ ಆಗ್ತಿದ್ದ ಹಾಗೆ ನಾನಿಲ್ಲಿ ಈರುಳ್ಳಿ ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಬ್ರೌನಿಶ್ ಟೈಪ್ ಬರೋವರೆಗೂ ನೀಟಾಗಿ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸೋಯಾಬೀನ್ನ ಕೂಡ ಎಣ್ಣೆಯಲ್ಲಿ ಹಾಕೊಳ್ಳೋದ್ರಿಂದ ಅದರಲ್ಲಿನ ನೀರಿನ ಅಂಶ ಕೂಡ ನೀಟಾಗಿ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ಹಾಗಾಗಿ ಸೋಯಾಬೀನ್ನ ಎಣ್ಣೆಗೆ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದು ರೋಸ್ಟ್ ಆಗ್ತಿದ್ದ ಹಾಗೆ ನಾನಿಲ್ಲಿ ಎಲ್ಲ ತರಕಾರಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಯಾಕೆ ಮೇಡಮ್ ಯಾವಾಗಲೂ ತಗ್ನಿಕಾಳು, ಅಲಸಂದಿ ಕಾಳು, ಅವರೆಕಾಯಿ ಈ ಥರದ್ದೇ ತೋರಿಸ್ತೀರಾ ಅಂತ ಅಂದರೆ, ಯಾವ ಸೀಸನಲ್ಲಿ ಏನು ಕಾಳು ಬರುತ್ತೋ ಅದನ್ನು ಬಳಸ್ಕೊಳೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ತೊಗರಿ ಕಾಳನ್ನ ಹಾಕೋತಾ ಇದ್ದೀನಿ. ನೀವು ಕೂಡ ಯಾವ ಸೀಸನಲ್ಲಿ ಯಾವ ಕಾಳು ಬರುತ್ತೋ ಅದನ್ನು ಹಾಕ್ಕೊಳ್ಳಿ. ಯಾಕೆ ಅಂದರೆ ಯಾವುದೇ ರೈಸ್ ಬಾತ್ ಮಾಡಿದ್ರೆ ಅದಕ್ಕೆ ಕಾಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಟಾಣಿ ಸೀಸನ್ ಬಂದಾಗ ಅದನ್ನು ಕೂಡ ಬಳಸ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ಅದನ್ನು 2 ರಿಂದ 3 ನಿಮಿಷ ತರಕಾರಿ ಇಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡಿ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಅಷ್ಟು ಕೂಡ ಟೊಮೊಟೊನ ಹಾಕ್ಕೊಂಡು 2 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ. ನೆಕ್ಸ್ಟ್ ನಾನಿಲ್ಲಿ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. 1 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನೇನು ತೋರಿಸ್ದೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಅದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು 2 ನಿಮಿಷ ಕುದಿ ಬರೋವರೆಗೂ ಬಿಟ್ಕೊತೀನಿ, ಮಸಾಲೆ ಸ್ಮೆಲ್ ಹೋಗೋವರೆಗೂ. ನೆಕ್ಸ್ಟ್ ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿನ ನೀಟಾಗಿ ತೊಳೆದು ಹಾಕೋತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಅಳತೆಗೆ ನೀಟಾಗಿ ನೀರನ್ನು ಇಡಬೇಕು. ಆವಾಗಲೇ ಯಾವುದೇ ರೈಸ್ ಪಾತ್ ಆದರೂ ನೀಟಾಗಿ ಚೆನ್ನಾಗಿ ಬರೋದು ನೋಡಿ. ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನು ಏನು ರುಬ್ಬಿರ್ತೀನಲ್ಲ ಅದೇ ಜಾರ್ಗೆ ನಾನಿಲ್ಲಿ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಅರ್ಧ ಹೋಳು ನಿಂಬೆ ರಸನ ಹಾಕಿ ಚೆನ್ನಾಗಿರುತ್ತೆ. ಯಾಕಂದರೆ ಏನೇ ಟೊಮೊಟೊ ಹಾಕ್ಕೊಂಡ್ರು ನಿಂಬೆ ರಸ ಹಾಕಿದ್ರೆ ಸೂಪರ್ ಐತೆ. ಲೆಮನ್ ಗ್ರಾಸ್ ಇರೋದ್ರಿಂದ ನಾನು ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಕುಕ್ಕರ್ನ ಮುಚ್ಚಿ 2 ವಿಷಿಲ್ ಬರೋದಕ್ಕೆ ಬಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೊಸರು ಬಜ್ಜಿನೇ ರೆಡಿ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿರೋವಂಥ 1 ಉಂಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಸೌತೆಕಾಯಿ, ಅದಕ್ಕೆ ಸ್ವಲ್ಪ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕ್ಕೊಂಡ್ರೆ ರೆಡಿ. ಮೊಸರು ಬಜ್ಜಿ ರೆಡಿ ಆಗೋಷ್ಟೊತ್ತಿಗೆ ಕುಕ್ಕರ್ ವಿಜಿಲ್ ಕೂಡ ಬಿಟ್ಬಿಡ್ತು ನೋಡಿ. ಪಲಾವ್ ರೆಡಿಯಾಗಿದೆ. 2 ರಿಂದ 3 ನಿಮಿಷ ಅದನ್ನು ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೀಟಾಗಿ ಅದನ್ನು ರೊಟೇಟ್ ಮಾಡಿ, ಯಾಕಂದರೆ ಮಸಾಲೆ ಎಲ್ಲ ಮೇಲೆ ಬಂದು ನಿಂತಿರುತ್ತೆ. ರೆಡಿ ಟು ಈಟ್ ಅಂತ ಪಲಾವ್ ರೆಡಿಯಾಗಿದೆ, ಗ್ರೀನಿಶ್ ಪಲಾವ್. ನೀವು ಕೂಡ ಮನೆಯಲ್ಲಿ ರೆಡಿ ಮಾಡಿ ನೋಡಿ, ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್.